ವಜ್ರಾಜ್ ಸರ್ ನಮಸ್ತೆ. ನಮಸ್ತೆ ಸರ್. ಚಿನ್ನದ ಬೆಲೆ ಇಳಿಯುತ್ತಾ ಇನ್ನೂ ಜಾಸ್ತಿ ಇರುತ್ತಾ ಸರ್? ಇದು ಹೇಳಬೇಕು ಅಂದರೆ ಈ ಪ್ರಶ್ನೆ ನಿಮ್ಮ ಒಬ್ಬರದಲ್ಲ, ಪ್ರತಿಯೊಬ್ಬರದ್ದು ಕೂಡ. ಯಾಕಂದರೆ ಇತ್ತೀಚೆಗೆ ಚಿನ್ನದ ಬೆಲೆ ಏರ್ತಿರೋದನ್ನು ನೋಡಿ ಎಲ್ಲರೂ ಕೂಡ ಭಯ ಆಗ್ತಾ ಇದ್ದಾರೆ, ಸ್ಪೆಷಲಿ ನಾವು ಕೂಡ. ಯಾಕಂದರೆ ಇಷ್ಟು ಬೆಲೆಗೆ ನಾವು ತಗೋಬೋದಾ ಬೇಡವಾ ಅಂತ ವಿಚಾರ ಮಾಡ್ತಾ ಇರ್ತೀವಿ. ಸೊ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಮಾತಾಡ್ತಿರೋದು. ನನ್ನ ಒಂದು ಸಜೆಷನ್ ಏನಪ್ಪಾ ಅಂದ್ರೆ, ಚಿನ್ನದ ಬೆಲೆ ಏರುತ್ತಾ ಇಳಿಯುತ್ತಾ ಅನ್ನೋಕ್ಕಿಂತ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಚಿನ್ನವನ್ನ ತಗೊಂಡಿಟ್ಕೊಂಡ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಏರ್ಬಹುದು ಅಥವಾ ಇಳಿಬಹುದು ಅನ್ನೋದಕ್ಕಿಂತ ಸೊ ನೀವು ಇವಾಗ ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ, ಅದು ಇನ್ವೆಸ್ಟ್ಮೆಂಟ್ ನ ಗೋಲ್ಡ್ ಅಲ್ಲಿ ನೀವು ಮಾಡ್ಕೊಳ್ಳಿ. ಸೊ ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ನಾನು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಬಹಳ ಜನ ನಾವು ಚಿನ್ನದ ಬೆಲೆ ಕಡಿಮೆ ಆದಾಗಲೇ ತಗೊಂಡಿಟ್ಕೊಳ್ತೀವಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಇವತ್ತಿನವರೆಗೂ ಚಿನ್ನದ ಬೆಲೆ ಯಾವತ್ತೂ ಕೂಡ ಇಳಿಯಲ್ಲ ಅಂತಲ್ಲ, ಬಟ್ ಇಳಿದಿದ್ದು ಮತ್ತೆ ತಿರ್ಗಾ ಜಂಪ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಚಿನ್ನವನ್ನ ಒಂದು ಇನ್ವೆಸ್ಟ್ಮೆಂಟ್ ತರ ವಿಚಾರ ಮಾಡ್ಕೊಂಡು ನೀವು ತಗೊಂಡಿಟ್ಕೊಂಡ್ರೆ ಯಾವುದು ಪ್ರಾಬ್ಲಮ್ ಇಲ್ಲ. ಸೊ ನೀವು ಹಾಕೊಳ್ಳೋಕ್ಕೂ ಆಯ್ತು, ಇನ್ವೆಸ್ಟ್ಮೆಂಟನ್ನು ಕೂಡ ಆಯ್ತು. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. 2013ರಲ್ಲಿ ನಮ್ಮ ಹತ್ರ ಚಿನ್ನ ಖರೀದಿ ಮಾಡಿದ್ರು ಪಾಪ ಅವರು. ನಾನು ಇನ್ನೂ ವರ್ಕ್ ಮಾಡ್ತಿದ್ದೆ ಅವಾಗ. ಸೊ ಆಗ 44,000 ರೂಪಾಯಿ ಕೊಟ್ಟು ಖರೀದಿ ಮಾಡಿದಂತ ಚೈನು ಇವಾಗ 1,40,000 ಚಿಲ್ಲರೆ ಅವ್ರ ಹತ್ರ ಅವ್ರಿಗೆ ಇವಾಗ ರಿಟರ್ನ್ ಬಂತದ್ದು ದುಡ್ಡನ್ನ. ಸೊ ಆ ಕಾರಣಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಬಂಗಾರ ತಗೊಂಡ್ರೆ ತಪ್ಪೇನು ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಸೊ ಚಿನ್ನದ ಬೆಲೆ ಮತ್ತೆ ತಿರ್ಗಾ ಏರ್ಬಹುದು ಅಂತ ಹೇಳ್ತಿದ್ದಾರೆ. ಸೊ ನಾನು ಹೇಳೋದು, ನಿಮ್ಗೆ ಹೇಗೆ ಅನ್ಸುತ್ತೆ? ಏರ್ಬಹುದಾ ಇಳಿಬಹುದಾ? ನಿಮ್ಮ ಒಂದು ಮನಸ್ಸಲ್ಲಿ ಏನಿದೆ ಅದು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಒಂದು ಸಜೆಷನ್ ಒಂದೇ ಒಂದು, ಗೋಲ್ಡ್ ಯಾವತ್ತಿದ್ರು ಬೆಸ್ಟ್ ಇನ್ವೆಸ್ಟ್ಮೆಂಟ್, ಆದ್ರೆ ಇನ್ನೊಂದು ಮಾತೇ ಇಲ್ಲ. ಸೊ ಬಂಗಾರ ತಗೊಳ್ಳೋದು ತುಂಬಾ ಒಳ್ಳೇದು. ಸ್ವಲ್ಪನೇ ಆಗ್ಲಿ ಸೇವಿಂಗ್ಸ್ ಮಾಡ್ಕೊಳ್ಳಿ. ಒಂದು ಮಂತ್ಲಿ ಎಕ್ಸಾಂಪಲ್ 1 ಗ್ರಾಮ್ ಚಿನ್ನವನ್ನ ಖರೀದಿ ಮಾಡುವಂತ ಮೆಂಟಾಲಿಟಿ ಇಟ್ಕೊಳ್ಳಿ. ಸೊ ತುಂಬಾ ಯೂಸ್ ಆಗುತ್ತೆ ಫ್ಯೂಚರ್ ಗೆ. ನಿಮ್ಗೆ ಅದೇ ಒಂದು ಅಸೆಟ್ ಆಗಿ ನಿಮ್ಮ ತುಂಬಾ ಡೆವಲಪ್ಮೆಂಟ್ ಗೆ ಅದು ಯೂಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಈ ಒಂದು ಅನಿಸಿಕೆ ಅಭಿಪ್ರಾಯ ನಿಮ್ಗೆ ಇಷ್ಟ ಆದ್ರೆ ಸೊ ನಿಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ ಏನು ಅನಿಸ್ತು ಅಂತ ಹೇಳಿ. ಸೊ ಇದರ ಡಿಫ್ರೆಂಟ್ ಆಗಿರುವಂತ ಯಾವುದೇ ತರದ್ ನಿಮ್ಗೆ ವಿಡಿಯೋಗಳು ಬೇಕಾದ್ರೂ ಕೂಡ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಮ್ಮ ಮೊದಲೇ ಬಾರಿ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಪೇಜ್ ಫಾಲೋ ಮಾಡ್ಕೊಳ್ಳಿ. ಅಂತ ಡಿಫ್ರೆಂಟ್ ಆಗಿರುವಂತಹ ವಿಡಿಯೋಗಳು ಬರ್ತಾ ಇರ್ತವೆ. ಹಾಗೆ ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡೋದ್ರ ಮರಿಬೇಡಿ. ಧನ್ಯವಾದ.